ಏನು 75 ವರ್ಷ ಆಗಿದೆ ಸಂವಿಧಾನ ಜಾರಿಯಾಗಿ, ಅದರ ಪ್ರಯುಕ್ತವಾಗಿ ಸಂವಿಧಾನವನ್ನು ಉಳಿಸಿ ದೇಶವನ್ನು ಉಳಿಸಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಒಂದು ರಾಜ್ಯ ಮಟ್ಟದ ಒಂದು ಜಾಗೃತಿ ಸಮಾವೇಶನ ಮಾಡ್ತಾಯಿದ್ದೀರಿ. ಬಟ್ ಯಾಕೆ 75 ವರ್ಷಗಳಲ್ಲಿ ಇಂಥ ಒಂದು ಪರಿಸ್ಥಿತಿಗೆ ಬಂದಿದ್ದೀರಿ ಅಂದರೆ, ಇವತ್ತು ಸಾವಿರಾರು ಪಕ್ಷಗಳಾಗಿದೆ, ಸಾವಿರಾರು ನಾಯಕಗಳು ಉಟ್ಕೊಂಡಿದ್ದಾರೆ. 1949-50ರಲ್ಲಿ ಆ ರೀತಿ ಇರಲಿಲ್ಲ. ಆದರೆ ಇವತ್ತು ಪಕ್ಷಗಳಿಗೆ ಈಗ ನನ್ನ ಪಕ್ಷ ಉಳಿಬೇಕು, ನಾನು ಉಳಿಬೇಕು ಅಂತ ಯೋಚನೆ ಮಾಡ್ತಾರೆ ಹೊರತು ದೇಶವ ಉಳಿಬೇಕು ಅಂತ ಯೋಚನೆ ಮಾಡೋರು ತುಂಬ ಕಡಿಮೆ ಆಗಿದೆ. ಮತ್ತು ಇವತ್ತು ಖಾಸಗೀಕರಣ, ಇತ್ತೀಚೆಗೆ 10 ವರ್ಷಗಳಲ್ಲಿ 27 ಕಾರ್ಖಾನೆಗಳು ಖಾಸಗೀಕರಣ ಆಗಿದ್ದಾವೆ. ನೀವು ನೋಡ್ಬೋದು, ನಿನ್ನೆ ಮೊನ್ನೆ ಆದಂಥ ಬೆಳವಣಿಗೆಗಳು. ತುಮಕೂರಿನಲ್ಲಿ ಹೆಲಿಕಾಪ್ಟರ್ ಡಿವಿಷನ್ ಆಗ್ತಾಯಿದೆ. ಆ ತಯಾರಿಕೆಯನ್ನು ಇವತ್ತು HLನವ್ರು ಇದುವರೆಗೂ ಮಾಡ್ತಾಯಿದ್ರು. ಆದರೆ ಇವತ್ತು ಏನಾಗಿದೆ, ಅದನ್ನು ಅಂಬಾನಿ ಅದಾನಿಯವ್ರ ಗ್ರೂಪ್ಗೆ ಕೊಟ್ಟಿದ್ದಾರೆ. ಅಂದರೆ ಈ ಖಾಸಗಿ ಕ್ಷೇತ್ರದಲ್ಲಿ ನೀವು ಒಂದು ಕಡೆ ಮೀಸಲಾತಿ ಹೋಗ್ತದೆ, ಒಂದು ಕಡೆ ನೀತಿ ನಿಯಮಗಳು ಅಥವಾ ಏನು ಕಾನೂನುಬದ್ಧವಾದಂಥ ನೀತಿ ನಿಯಮಗಳನ್ನು ಅಲ್ಲಿ ಯಾರು ಕೇಳೋಕ್ಕಾಗೋದಿಲ್ಲ. ಇವೆಲ್ಲ ಅನೇಕ ಸಮಸ್ಯೆಗಳಿದೆ. ಅದ್ರ ಒಟ್ಟಿಗೆ ಇನ್ನೊಂದು ಏನು ಅಂದರೆ, ಜಾತಿ ಮತ್ತು ಧರ್ಮ ಅಂತಕ್ಕಂಥದ್ದು ಮುನ್ನೆಲೆಗೆ ಬರ್ತಾಯಿದೆ, ಮೈನ್ ಸ್ಟ್ರೀಮ್ಗೆ ಬರ್ತಾಯಿದೆ. ಸಂವಿಧಾನ ಎಲ್ಲರನ್ನು, ಅದಕ್ಕೆ ಕುವೆಂಪು ಹೇಳು, ಚರ್ಚು ಮಸೀದಿ ಮಂದಿರ ಚರ್ಚು ಮಸೀದಿಗಳನ್ನು ಬಿಟ್ಟು ಹೊರಗಡೆ ಬಂದು ವಿಶ್ವಮಾನವರಾಗ್ರಿ ಅಂತ ಕೊಟ್ಟರು. ಆದರೆ ನಾವೇನಾಗ್ತಾಯಿರಿ, ಮತ್ತು ರಿವರ್ಸ್ ಹೊಡಿತಾಯಿದ್ದೀರಿ. ಇಲ್ಲ, ನಾವು ದೇವಸ್ಥಾನ ಕಟ್ಕೊಬೇಕು, ನಾನು ಮಸೀದಿ ಕಟ್ಕೊಬೇಕು, ನಾನು ಚರ್ಚ್ ಕಟ್ಕೊಬೇಕು, ನನ್ನ ಧರ್ಮ ಇದು, ನಾನು ಹಿಂಗೆ ಅಂತ. ಇದು ಡೇಂಜರಸ್ ಆದಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರು ಆ ಹಿನ್ನೆಲೆಯಲ್ಲಿ ಹೇಳೋದು, ಮುಂದೆ ಈ ಕಷ್ಟಪಟ್ಟು ಈ ದೇಶಕ್ಕೆ ಒಂದು ಸ್ವತಂತ್ರವನ್ನು ಪಡ್ಕೊಂಡಿದ್ದೀರಿ. ಸಾವಿರಾರು ಮೊಘಲರು ಒಂದು 800 ವರ್ಷ ಆಳಿದ್ರು, ಈಸ್ಟ್ ಇಂಡಿಯಾ ಕಂಪ್ನಿ ಬ್ರಿಟಿಷರು ಒಂದು 200 ವರ್ಷ ಆಳಿದ್ರು, ಬೇರೆ ಬೇರೆ ಸಾಕಷ್ಟು ವರ್ಷಗಳು. ಆದರೆ ಮತ್ತೆ ಏನಾದ್ರು ನಾವು ಸ್ವಾತಂತ್ರ್ಯವನ್ನು ಕಳ್ಕೊಂಡು ಯಾವತ್ತೂ ಸ್ವಾತಂತ್ರ್ಯವನ್ನು ಪಡೆಯೋಕ್ಕಾಗೋದಿಲ್ಲ. ಹಾಗಾಗಿ ಈ ಸರ್ವಾಧಿಕಾರ ಏನಾದರೂ ತಲೆದೋರಿದ್ರೆ, ಇವತ್ತು ನೀವೇನಾದರೂ ಮಾತಾಡಿ ನಾಳೆ UAPA ಆ್ಯಕ್ಟಲ್ಲಿ ಜೈಲಿಗೆ ಹಾಕ್ತಾರೆ. ಇದು ಸರ್ವಾಧಿಕಾರಿ ಧೋರಣೆ. ಸರ್ವಾಧಿಕಾರ ಏನಾರನ್ನು ಮುನ್ನೆಲೆಗೆ ಬಂತಂದರೆ, ಮೈನ್ ಸ್ಟ್ರೀಮ್ಗೆ ಬಂತಂದರೆ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ. ಸರ್ವಾಧಿಕಾರ ಬಂದರೆ ಯಾರೂ ಉಳಿಯೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಈ ಹಿನ್ನೆಲೆಯಲ್ಲಿ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಒಂದಷ್ಟು ಚರ್ಚೆ ಮಾಡಬೇಕು, ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡಬೇಕು ಅಂಥೇಳಿ ಜನವರಿ 26ನೇ ತಾರೀಕು ಏನು ಸಂವಿಧಾನ ಜಾರಿಗೊಂಡಂಥ ದಿವಸದ ಅಂಗವಾಗಿ ಒಂದು ಜಾಗೃತಿ ಸಮಾವೇಶ ಮಾಡೋದ್ರ ಮುಖಾಂತರ ಈ ದೇಶ ಉಳಿಬೇಕು, ಸಂವಿಧಾನ ಉಳಿಬೇಕು, ಆಗ ಮಾತ್ರ ನಾವು ಉಳಿಯೋದಕ್ಕೆ ಸಾಧ್ಯ ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.